ಪತ್ತಿನ ಸಂಘಗಳೇನಿದೆ ಪ್ಯಾಕ್ಗಳು ಇದಕ್ಕೆ ಅತಿ ಹೆಚ್ಚು ಗಮನ ಹರಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಈಗ ನಿಮಗೆ ಗೊತ್ತಿರೋಂಗೆ ಎಲ್ಲ ಪ್ಯಾಕ್ಗಳಲ್ಲಿ ಅವ್ಯವಹಾರಗಳು ನಡೆದು ಸುಮಾರು ಕಡೆ ಸರಿಯಾಗಿ ನಡೀತಾ ಇಲ್ಲ. ಎಲ್ಲ ಕಡೆ ನೀವು ನೋಡಿದ್ರೆ 64 ಎನ್ಕ್ವೈರಿ ಅದು ಇದು ನಡೀತಾ ಇರ್ತದೆ. ಆದರೆ ಯಾವ ಥರ ನಾವು ಕೃಷಿ ಸಹಕಾರ ಪತ್ತಿನ ಸಂಘಗಳ ಮೂಲಕ ನಮ್ಮ ಸಮುದಾಯ ಅದ್ರ ಜೊತೆಗೆ ರೈತರನ್ನು ಮೇಲಕ್ಕೆ ಎತ್ತಬೋದು ಅನ್ನೋದಕ್ಕೆ ಅದೊಂದು ನಿಜವಾಗ್ಲೂ ಒಳ್ಳೆಯ ಒಂದು ಸಂಸ್ಥೆ. ಅದನ್ನು ದಯವಿಟ್ಟು ಹೆಚ್ಚು ಒತ್ತು ಕೊಡಿ. ಅಲ್ಲಿ ಏನು ಬೆಳೆ ಬೆಳೀತಾ ಇದ್ದೀರಿ ಮತ್ತು ಅದ್ರ ಈ ಬರೀ ನಾವೀಗ ಸಾಲ ಇಸ್ಕೊತಾ ಇದ್ದೀವಿ, ಗೊಬ್ಬರ ತಗೋತಾ ಇದ್ದೀವಿ, ಅಕ್ಕಿ ಕೊಡ್ತಾ ಇದ್ದೀವಿ, ಅದು ಬಿಟ್ಟರೆ ಇನ್ನೇನೂ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ನಾವು ಸೊಸೈಟಿ ಡೈರೆಕ್ಟರ್ಗಳು ಎಲ್ಲ ಸೇರ್ಕೊಂಡು ಮತ್ತು ಎಲ್ಲ ಷೇರ್ದಾರಗಳು ರೈತರು ತಾವೆಲ್ಲ ಅದರಲ್ಲಿ ಭಾಗವಹಿಸಿ ಯಾವ ರೀತಿ ನಮ್ಮ ಬೆಳೆಗಳಿಗೆ ಬೆಂಬಲ ಬೆಲೆ ಸ್ಥಳೀಯವಾಗೇ ಸಿಗ್ಬೋದು ಅನ್ನೋದ್ರ ಬಗ್ಗೆ ದಯವಿಟ್ಟು ಆಸಕ್ತಿ ವಹಿಸಿ ಅದ್ರ ಜೊತೆಗೆ ನಾವು ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ ನಾವುಗಳು ಅಲ್ಲಿ ಉಪ ಉತ್ಪನ್ನಗಳನ್ನು ನಾವು ಮಾಡಬೇಕು. ಇದೊಂದು ಎಕ್ಸಾಂಪಲ್ ಇಲ್ಲಿ ತುಂಬ ಖುಷಿ ಆಯ್ತು. ಇಲ್ಲಿ ನಮಗೆ ಟೇಬಲ್ ಮೇಲೆ ಎಲ್ಲ ಇಟ್ಟಿರೋಂಥದ್ದು ಸಿರಿ ಸಮೃದ್ಧಿ ಅಂತ ಒಂದು ಬಾಕ್ಸಲ್ಲಿ ಎಲ್ಲ ಇದು ಚಕ್ಲಿ ಕೋಡ್ಬಳೆ ಇವನ್ನೆಲ್ಲ ಹಾಕಿ ನಮ್ಗೆ ಇಲ್ಲಿ ಟೇಬಲ್ ಮೇಲೆ ಇಟ್ಟಿದ್ರು. ತಿಂತಾ ಇದೀವಿ, ಎಲ್ಲ ತುಂಬ ಚೆನ್ನಾಗಿದೆ. ಇದು ಈಗೇನಾಗಿದೆ, ಇದು ಹಿಂದೆ ತಿರುಗಿಸ್ ನೋಡಿದೆ ಎಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ. ಚಿತ್ತಾಳಮ್ಮ ಹೋಮ್ ಪ್ರಾಡಕ್ಟ್ಸ್ ಹೊಳಲು, ವರಲಕ್ಷ್ಮಿ ಹೋಮ್ ಪ್ರಾಡಕ್ಟ್ಸ್ ಚಂದಗಾಲು, ಎರಡೂ ಪಕ್ಕದಲ್ಲೇ ಹಳ್ಳಿಗಳಿರೋಂಥದ್ದು. ಸ್ಥಳೀಯವಾಗಿ ಉತ್ಪನ್ನ ಆಗ್ತೈತೆ, ಸ್ಥಳೀಯವಾಗಿ ನಾವು ಬಳಸ್ತಾ ಇದ್ದೀವಿ. ಯಾವಾಗ ಈ ಒಂದು ಸಿಸ್ಟಮನ್ನು ನಾವು ಬೆಳೆಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಲ್ಲಿ ತನಕ ನಾವು ನಮ್ಮ ಜೀವನದ ಗುಣಮಟ್ಟನ ಮೇಲಕ್ಕೆ ಎತ್ತಕ್ಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಸ್ಥಳೀಯವಾಗಿ ಇದು ಪ್ರಾಡಕ್ಟು ಮ್ಯಾನುಫ್ಯಾಕ್ಚರ್ ಆಯಿತು, ದುಡ್ಡು ನಮ್ಮ ಊರಿನ ಸುತ್ತಲೂ ಬಿಟ್ಟು ಹೋಗಲಿಲ್ಲ. ನಮ್ಮ ಊರಿನ ಸುತ್ತಲೇ ನಮ್ಮ ದುಡ್ಡು ಇಲ್ಲೇ ಮಿಕ್ಕತ್ತು. ಇಲ್ಲಿ ನಾವು ಮೈಸೂರಿಗೆ ಹೋಗಲಿಲ್ಲ, ಮಂಡ್ಯಗೆ ಹೋಗಲಿಲ್ಲ, ಬೆಂಗಳೂರಿಗೆ ಹೋಗಲಿಲ್ಲ ಈ ಸ್ವೀಟ್ಗಳನ್ನು ತರೋಕ್ಕೋಸ್ಕರ. ಏನು ಸರ್ಕ್ಯುಲರ್ ಎಕಾನಮಿ ಅಂತ ಕ್ರಿಯೇಟ್ ಮಾಡ್ತೀವಿ ಅದನ್ನು ಇಲ್ಲೇ ಇಟ್ಟಿದ್ದೀವಿ, ದುಡ್ಡನ್ನ ಇಲ್ಲೇ ಇಟ್ಟಿದ್ದೀವಿ. ಯಾವಾಗ ಸ್ಥಳೀಯವಾಗಿ ದುಡ್ಡು ಇರ್ತದೆ ಆವಾಗ ನಮ್ಮ ಜೀವನ ಗುಣಮಟ್ಟ ಮೇಲಕ್ಕೆ ಎತ್ತಕ್ಕೆ ಸಾಧ್ಯ. ಆದ್ದರಿಂದ ಇದಕ್ಕೆ ಅತಿ ಹೆಚ್ಚು ಒತ್ತು ಕೊಟ್ಟಬೇಕು ಅಂತ ನಿಮ್ಮಲ್ಲೆಲ್ಲ ಕಳಕಳಿಯ ಮನವಿ ಮಾಡ್ಕೊತೀವಿ.